ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಚೆನ್ನ ಮಸಾಲ. ಮೊದಲಿಗೆ ರಾತ್ರಿ ನೆನೆಸಿಟ್ಟಿರೋ ಅಂಥ ಕಾಬೂಲ್ ಕಡಲೆನ ಒಂದು ಕುಕ್ಕರ್ಗೆ ಹಾಕೊಳ್ಳೋದ. ಈಗ ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಈಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 2 ವಿಶಿಲ್ ಬರ್ಸ್ಕೊಳ್ಳೋದ. ಈಗ ಒಂದು ಜಾರಿಗೆ 2 ಟೊಮ್ಯಾಟೊ, 3 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ 10 ನಿಮಿಷ ನೆನೆಸಿಟ್ಟಿರೋ ಅಂಥ ಗೋಡಂಬಿ ಮತ್ತು ಗಸಗಸೆನ ಹಾಕೊಳ್ಳೋದ. ಈಗ ಇದನ್ನ ನೈಸಾಗಿ ರುಬ್ಕೊಳ್ಳೋದ. ಈಗ ಕುಕ್ಕರ್ ಆರಿದೆ ನೋಡಿ, ಎಷ್ಟು ಚೆನ್ನಾಗಿ ಎಳುವಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಬೂಲ್ ಕಡಲೆ. ಈಗ ಒಂದು ಬಾಣಲಿ ಇಡೋಣ. ಅದಕ್ಕೆ 3 ಸ್ಪೂನ್ ಅಷ್ಟು ಎಣ್ಣೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಏಲಕ್ಕಿ ಮತ್ತು ಜೀರಿಗೆ, 1 ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದ. ಈಗ ರುಬ್ಬಿರುವಂಥ ಮಿಶ್ರಣ ಹಾಕೊಳ್ಳೋದ. ಈಗ ಇದನ್ನ ಫ್ರೈ ಮಾಡೋದ. ಇದು ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಈಗ ಲಿಡ್ ಕ್ಲೋಸ್ ಮಾಡೋದ. ಈಗ ಲಿಡ್ ಓಪನ್ ಮಾಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಗಟ್ಟಿಯಾಗಿರುತ್ತೆ. ಆಗ ನೀವು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಬೇಕು ನೀವು. ಗೋಡಂಬಿ ಹಾಕಿರೋದ್ರಿಂದ ಇದಕ್ಕೆ ಎಷ್ಟೇ ನೀರು ಹಾಕಿದ್ರು ಗಟ್ಟಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಿರ್ಬೋದು ಚೆನ್ನಾಗಿ ಕುದಿದಿದೆ. ಈಗ ಬೇಯಿಸಿರೋ ಅಂಥ ಚೆನ್ನನ ಹಾಕೊಳ್ಳೋದ. ಈಗ ಮೇಲೆ ಕೆಳಗಡೆ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡೋದ. ಈಗ ಲಾಸ್ಟಿಗೆ ಚೆನ್ನ ಮಸಾಲ ಪೌಡರ್ ಹಾಕೊಳ್ಳೋದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡ್ತಿರ್ಬೋದು ಚೆನ್ನ ಮಸಾಲ ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ. ನೀವು ಒಂದ್ಸತ ಟ್ರೈ ಮಾಡಿ.